ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಈಗ ಹೊರಗಡೆ ಬಂದ ಮೇಲೆ ಸಾಕಷ್ಟು ಇಂಟರ್ವ್ಯೂಗಾಗ್ಲಿ, ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳಾಗ್ಲಿ ತುಂಬಾ ಬಿಸಿ ಶೆಡ್ಯೂಲ್ ಆಗ್ಬಿಟ್ಟಿದೆ. ಏನ್ ಅನಿಸ್ತಾ ಇದೆ ಹೊರಗಿನ ಒಂದು? ತುಂಬ ಖುಷಿ ಆಗುತ್ತೆ. ರನ್ನರ್ ಅಪ್ ವಿನ್ನಿಂಗ್ ಅದೆಲ್ಲ ಪಕ್ಕಕ್ಕಿಟ್ರೆ ಜನ ನನಗೇನು ಪ್ರೀತಿ ಕೊಡಬೇಕು ಅಂತ ನಾನು ಬಯಸಿದ್ದೆ ಆ ಪ್ರೀತಿ ನನಗೆ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗಾಗಲೇ 2 days 3 days ಆಯ್ತು ಬಂದು. ಹೊರಗಡೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಓಪನ್ ಮಾಡಿ ನೋಡಿದ್ರೆ ನಿಮ್ಮ ಬಗ್ಗೆ ಚರ್ಚೆ ಆಗಿರುವಂತದ್ದು? ಈಗ ಇನ್ನೂ ಏನು ನೋಡೋಕ್ಕಾಗಿಲ್ಲ ಸರ್. ಬಂದಿದ್ದು ಈಗ ಒಂದೆರಡು ದಿನ ಆಗಿದೆ, ಈಗ ಒಂದೆರಡು ದಿನ ಆಗಿದೆ. ಸೊ ಬರೀ ಇಂಟರ್ವ್ಯೂಸ್ ಇದರಲ್ಲಿದ್ದೀನಿ. ಈಗ ಹೋಗಿ ಕುತ್ಕೊಂಡು ಎಲ್ಲ ನೋಡಬೇಕು ಈಸಿಯಾಗಿ. ಏನು ಚರ್ಚೆ ಆಗಿದ್ದು ಇನ್ನೂ ತುಂಬಾ ನೋಡಿಲ್ಲ ಅನ್ಸುತ್ತೆ. ಇನ್ನೂ ಆ ಥರದ್ದೇನು ನೋಡಿಲ್ಲ. ಓಕೆ, ವಿನ್ನರ್ ಹನುಮಂತ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ತನ್ನ ಮುಗ್ಧತೆ ಬಗ್ಗೆ ಆಗ್ಲಿ, ಆ ಸಿಂಪ್ಲಿಸಿಟಿ ಬಗ್ಗೆ ಆಗ್ಲಿ, ಅದನ್ನೇ ಒಂದು ಇಟ್ಕೊಂಡು ಹನುಮಂತ್ ಅವ್ರು ವಿನ್ ಆದ್ರ ಅಂತ ಹೇಳಿ. ಏನಿಲ್ಲ, ಅವ್ನು ಆಟ ಆಡ್ದ ಸರ್. ಅವ್ನು ಕ್ಲೀನಾಗಿ ಬಿಗ್ ಬಾಸ್ ಮನೆಗೆ ಏನು ಬೇಕೋ ಅದನ್ನು ಕ್ಲೀನಾಗಿ ಆಟ ಆಡ್ದ. ಆ್ಯಂಡ್ ಆಕ್ಟಿವಿಟೀಸಲ್ಲಿ ಇದ್ದ, ಎಂಟರ್ಟೈನ್ ಮಾಡ್ತಾ ಇದ್ದ. ಸೊ ಆಟಗಳಾಡ್ದ. ಸುಮ್ಮನೆ ಅಂತೂ ಅವನಿಗೆ ಕಪ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದುಬಿಟ್ಟು ನೀವು ಆ ಸ್ಟೇಜಲ್ಲಿ ನಿಂತ್ಕೊಬೇಕು ಅಂತಂದರೆ ಸುಮ್ಮನೆ ಈಸಿಯಾಗಂತೂ ಇರಲ್ಲ. ಆ 100 ದಿನ ಫಸ್ಟ್ ಡೇಯಿಂದ ಇದ್ದವರು ತುಂಬ ಜನ ಇದ್ದರು. ಇನ್ ದಾಟ್ ಪಾರ್ಟ್ ಅವನು ಸ್ಟ್ಯಾಂಡ್ ಅಹೆಡ್ ಆಗಿ ಬಂದ ಅಷ್ಟೇ. ಬಿಗ್ ಬಾಸ್ ಈ ಮುಂಚೆನೂ ಕೂಡ ನಿಮ್ಗೆ ಏನಾದ್ರೂ ಆಫರ್ ಬಂದಿತ್ತಾ ಅಥವಾ ಇದೇ ಫಸ್ಟ್ ಟೈಮ್ ಹೇಗೆ ಅಂತ ಹೇಳಿ? ಇದಕ್ಕಿಂತ ಮುಂಚೆ ಬಂದಿತ್ತು, 9ನೇದು 10ನೇದಕ್ಕೆ ಬಂದಿತ್ತು. ಸೊ ಅದಾದ್ಮೇಲೆ 11ನೇದಕ್ಕೆ ನಾನು ಹೋಗಿದ್ದು. ನಿಮ್ಮ ಗೆಲುವನ್ನ ಎಲ್ಲಾದ್ರೂ ಮಿಸ್ ಮಾಡ್ಕೊಂಡ್ರೆ ಅನಿಸ್ತಾ ರನ್ನರ್ ಅಪ್ ಸ್ಥಾನಕ್ಕೆ ಅಥವಾ ವಿನ್ ಆಗ್ಬೇಕನ್ನುವಂಥದ್ದು ನಿಮ್ಮ ತಾಯಿಯವರ ಕನಸು ಕೂಡ ಆಗಿತ್ತು, ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಅನ್ನೋ ಮನಸ್ಥಿತಿ ಬಂತ? ಏನಿಲ್ಲ ಸರ್, ಅಲ್ಲಿ ಆ ವೇದಿಕೆಗೆ ಹೋಗಿ ಕೊನೆ ತನಕ ಬರೋದೇ ದೊಡ್ಡ ವಿಷಯ. ಫೈನಲ್ ಸ್ಟೇಜ್ವರೆಗೂ ಇದ್ದೆ. ಸೊ ಟಾಪ್ 1, 2 ಅನ್ನೋದು ಎರಡೂ ಸುದೀಪ್ ನನ್ನ ಕೈಲಿರುತ್ತೆ. ಸೊ ಹಂಗಾಗಿ ನಂಗೆ ಅದ್ರ ಬಗ್ಗೆ ಏನು ಬೇಸರ ಇಲ್ಲ. ಯಾಕಂದರೆ 120 ದಿನ ಮನೇಲಿ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಆ್ಯಂಡ್ ನನಗೆಲ್ಲೂ ಮನಸ್ತಾಪ ಅನಿಸಲಿಲ್ಲ. ಆ್ಯಂಡ್ ಪೇರೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮಕ್ಳು ಆಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಪೇರೆಂಟ್ಸಿಗೂ ಅವ್ರ ಮಕ್ಳು ಗೆಲ್ಬೇಕು ಅನ್ನೋದಿರುತ್ತೆ. ಸೊ ಆ ಒಂದು ಒಪಿನಿಯನ್ ಅಷ್ಟೇ ಬಿಟ್ರೆ ನಮ್ಮ ಅಮ್ಮಂಗೂ ಖುಷಿ ಇದೆ ಇದ್ರ ಬಗ್ಗೆ. ಬಿಗ್ ಬಾಸ್ ಹೋದ್ಮೇಲೆ ನಿಮ್ ಕನಸು ನನಸಾಗಿದೆ ಅಂತ ಅನಿಸ್ತಾ? ಒಂದು ಡ್ರೀಮ್ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ಗೆ ಅನ್ಕೊಂಡು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಈಗ ಹೊರಗಡೆ ಬಂದ್ಮೇಲೆ ಅಫ್ಕೋರ್ಸ್ ನನಗೆ ಅದನ್ನೆಲ್ಲ ಏನು ಬಿಗ್ ಬಾಸ್ ವೇದಿಕೆ ತಂದ್ಕೊಟ್ಟಿದೆ. ಆ ಜನರ ಪ್ರೀತಿ ಆಗಿರ್ಬೋದು, ಇನ್ನೊಂದಷ್ಟು ಹೊಸ ಆಫರ್ಗಳಾಗಿರ್ಬೋದು, ಇವತ್ತೇನು ಎಲ್ಲ ಜನ ಬಂದು ನನ್ನನ್ನು ಮಾತಾಡಿಸ್ತಾ ಇದ್ದಾರೆ. ಸೊ ಆ ಬಿಗ್ ಬಾಸ್ ವೇದಿಕೆಯಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು.